ಕೇವಲ 5 ನಿಮಿಷದಲ್ಲಿ ದಿಢೀರಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇದ್ರ ಜೊತೆಗೆ ಪಲ್ಯ ಚಟ್ನಿ ಯಾವುದೂ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಫಸ್ಟು ಈ ಬಟ್ಲಲ್ಲಿ 2 ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸ್ವಲ್ಪ 1 ಬಟ್ಲು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಗಟ್ಟಿ ಮಜ್ಜಿಗೆನ, ಸಿಹಿ ಮಜ್ಜಿಗೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೊಸರು ಬೇಕಿದ್ರೆ ತೊಗೋಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. 1 ಬಟ್ಲು ನೀರು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಒಂದು 5 ನಿಮಿಷ ಹಾಗೆ ಇಟ್ಕೊಂಡಿದ್ದೀನಿ. ಆ ಹಿಟ್ಟು ನೆನೆಯೋ ಅಷ್ಟರಲ್ಲಿ ಕೆಲವು ತರಕಾರಿಗಳಿಂದ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡು ನೋಡಿ, ಈರುಳ್ಳಿ, ಕ್ಯಾರೆಟು, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನಂತರ ಒಂದು 2 ಹಸಿಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ನಾವು ತವ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಏನು ಫ್ರೈ ಮಾಡೋದು ಬೇಡ, ಒಂದು 5 ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಸಾಕು. ಕ್ಯಾರೆಟು ಮತ್ತು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿ ಅದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಸಲ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಸಾಫ್ಟಾಗೂ ಆಗುತ್ತೆ. ಈ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಟಾದಮೇಲೆ ನಾನು ಮೊದಲು ಹಿಟ್ಟು ನೆನೆಸಿದ್ನಲ್ವ, ಚಿರೋಟಿ ರವೆ, ಮೊಸರು, ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಈ ತರಕಾರಿ ಬಾಡಿಸಿರೋದನ್ನೆಲ್ಲ ಒಂದು 2 ಸ್ಪೂನನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾವಿಲ್ಲಿ ಚಟ್ನಿ ಸಾಂಬಾರು ಏನು ಬಳಸದೆ ಹಾಗೆ ತಿಂತಿರೋದ್ರಿಂದ ಸ್ವಲ್ಪ ಖಾರವಾಗೇ ಮಾಡ್ಕೊಳ್ತಿದ್ದೀನಿ. 1.5 ಸ್ಪೂನ್ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಹಂತದಲ್ಲೂ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಮೊಸರು ಅಥವಾ ನೀರನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಪ್ಯಾಕು ಈನೋ ತೊಗೊಳ್ತಿದ್ದೀನಿ. ಈನೋ ಇಲ್ಲ ಅಂದರೆ ನೀವು ಅಡುಗೆ ಸೋಡಾನ ಒಂದು ಅರ್ಧ ಸ್ಪೂನು ತೊಗೊಳ್ಳಿ. ಹಾಗೇನೂ ಸಹ ಮೊಸರು ಹಾಕಿರೋದ್ರಿಂದ ಹಾಗೇನೂ ಸಹ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು 5 ನಿಮಿಷ ನೀವು ನೆನೆಸ್ಕೊಂಡ್ರೆ ಈನೋ ಸೋಡಾ ಏನು ಹಾಕಿದಲ್ಲೂ ಹಾಗೇ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಥರ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಗುಂಡಾಗಿರಬೇಕು, ಆ ಥರ ಬಾಣಲಿ ತೊಗೊಳ್ಳಿ. ಈ ಥರ ಬಾಣಲಿ ಇಲ್ಲ ಅಂದರೆ ಪ್ಯಾನ್ ಇರುತ್ತಲ್ವ ಚಿಕ್ಕದು, ಅದನ್ನು ತೊಗೊಂಡು ಹಿಟ್ಟನ್ನು ಹಾಕಿ ಸ್ವಲ್ಪ ಸಣ್ಣದಾಗೆ ಹಾಕ್ಕೊಳ್ತಿದ್ದೀನಿ. ಸ್ಪ್ರೆಡ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿ ನೋಡಿ. ಇವಾಗ ತಳ ಎಲ್ಲ ಬಿಟ್ಕೊಂಡಿದೆ. ಇವಾಗ ನೀವು ಒಂದು ಸಲ ಮಗ್ಚಿ ಹಾಕಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸವರ್ತಾ ಇದ್ದೀನಿ. ನಾವು ಆಲ್ರೆಡಿ ತರಕಾರಿ ಎಲ್ಲ ಫ್ರೈ ಮಾಡಿರೋದ್ರಿಂದ ಅಷ್ಟೇನು ತುಂಬ ಬಾಯ್ಲೇನೋ ಮಾಡ್ಕೊಳ್ಳೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಒಂದು ಹೊಸ ರೆಸಿಪಿ ಆಗಿರುತ್ತೆ ಮಕ್ಕಳಿಗೆ. ನಾನು ಅದೇ ಥರ ಹಿಟ್ಟನ್ನು ಮತ್ತೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ. ನಾನು ಈ ಸಲ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದ್ದೀನಿ ನೋಡಿ. ಕಲರು ತುಂಬ ಚೆನ್ನಾಗಿ ಬಂದಿದೆ, ತಿನ್ನೋಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು. ನಾವು ಇದಕ್ಕೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿ ಚಿಲ್ಲಿ ಪೌಡ್ರು ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಚಟ್ನಿ ಸಾಂಬಾರು ಯಾವುದು ಬೇಕಂತಲೇ ಅನಿಸಲ್ಲ, ಹಾಗೇ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಒಂದು ಡಿಫ್ರೆಂಟಾಗಿರೋ ರೆಸಿಪಿ ಆಗುತ್ತೆ ಇದು. ಒಂದು ಸಲ ಈ ವಿಧಾನದಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.